ಸಾವಯವ ಕೃಷಿ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ದೇಶದಲ್ಲಿ ಇದು ಇನ್ನೂ ಸಂಪೂರ್ಣವಾಗಿ ಯಶಸ್ವಿಯಾಗದಿರಲು ಕಾರಣಗಳೇನು? ಈ ಪ್ರಶ್ನೆಗೆ ಮುಖ್ಯ ಕಾರಣಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೊನೆಯವರೆಗೂ ನೋಡಿ. ಸಾವಯವ ಕೃಷಿಗೆ ಬದಲಾಗುವಾಗ ಆರಂಭದಲ್ಲಿ ಇಳುವರಿ ಕಡಿಮೆ ಬರುತ್ತದೆ, ಏಕೆಂದರೆ ರಾಸಾಯನಿಕ ಬಳಸಿದ ಜಮೀನು ಸಾವಯವವಾಗಿ ಪರಿವರ್ತನೆಗೊಳ್ಳಲು ಕನಿಷ್ಠ 3 ವರ್ಷಗಳಾದರೂ ಬೇಕಾಗುತ್ತದೆ. ಇದರಿಂದ ಸಣ್ಣ ರೈತರಿಗೆ ಆರ್ಥಿಕ ನಷ್ಟವಾಗುತ್ತದೆ. ಸಾವಯವ ಕೃಷಿಗೆ ಬೇಕಾದ ಜೈವಿಕ ಗೊಬ್ಬರಗಳು ಮತ್ತು ಸಗಣಿ ಗೊಬ್ಬರವನ್ನು ರೈತರು ತಾವೇ ತಯಾರಿಸುವುದು ಕಷ್ಟ. ಸರಿಯಾದ ಸಮಯಕ್ಕೆ ಬೇಕಾದಷ್ಟು ಪ್ರಮಾಣ ಈ ಗೊಬ್ಬರಗಳು ಒದಗಿಸುವುದು ದೊಡ್ಡ ಸವಾಲು. ಇದಕ್ಕೆ ಮುಖ್ಯವಾಗಿ ಬೇಕಾಗುವ ದೇಸಿ ಹಸುಗಳ ಸಂಖ್ಯೆ ಕಡಿಮೆ ಆಗಿರುವುದು ಮತ್ತೊಂದು ಸಮಸ್ಯೆ. ಸಾವಯವ ಉತ್ಪನ್ನ ಎಂದು ಅಧಿಕೃತವಾಗಿ ಪ್ರಮಾಣೀಕರಿಸಲು ತಗುಲುವ ಖರ್ಚು ಹೆಚ್ಚು. ಇದು ಸಣ್ಣ ರೈತರಿಗೆ ದೊಡ್ಡ ಹೊರೆಯಾಗುತ್ತದೆ. ಸಾವಯವ ಉತ್ಪನ್ನಗಳನ್ನು ಮಾರಾಟ ಮಾಡಲು ಪ್ರತ್ಯೇಕ ಮಾರುಕಟ್ಟೆ ವ್ಯವಸ್ಥೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಯಾಗಿಲ್ಲ. ಈ ಸಾವಯವ ಕೃಷಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.